ಹೇಳಿದೆ ಸೂರ್ಯದೇವ, ಇಂದು ನಿನ್ನ ದರ್ಶನಾಸ್ವಾದ ಪಡೆದು ನಾಳೆ ಕುರುಕ್ಷೇತ್ರದಲ್ಲಿ ನನ್ನ ದೊರೆ ದುರ್ಯೋಧನವನ್ನು ಮೆಚ್ಚುವ ಹಾಗೆ ಆ ಪಾಂಡವರ ಜಲನಿಧಿಗಪರ ಪತ್ನಿಯಾಗಿ ಮೆರೆಯಬೇಕೆಂದಿದ್ದೆನು. ಆ ವಸುಸೇವಕ್ಕಾಗಿ ಜೀವನಾದ್ಯಂತ ನೋವಿನಿಂದ ಕಾದಿದ್ದೆನು. ಅಂತಹ ಸುದೀನ ಸನ್ನಿಹಿತವಾದಕ್ಕೆ ಇದೆಂತಹ ನಿಷ್ಠೂರ ಸತ್ಯವನ್ನರಿದೆ. ಒಂದು ಕಡೆ ಜಗತ್ತೇ ನನ್ನನ್ನು ಸೂತಕರೆಂದು ನಿಂದಿಸಿ ನಕ್ಕಾಗ ನನ್ನ ವಿಶಾಲ ಹೃದಯದಿಂದ ತಪ್ಪಿ ಅಂಗರಾಜ್ಯದ ಮುಕುಟವನ್ನಿಟ್ಟು ಶೃಂಗರಿಸಿದ ಆ ಸಹಜ ಪೌರುಷ ಪ್ರೇಮಿ ದುರ್ಯೋಧನ. ಮತ್ತೊಂದು ಕಡೆ ನನ್ನ ಬಾಳ ವೈರ್ಯಗಳಿಗೆ ತಿಳಿದ ಆ ಪ್ರಚಂಡ ಪರಾಕ್ರಮಿಗಳು, ಪ್ರಬುದ್ಧ ಚೇತನರು, ಪ್ರಸನ್ನ ಧೀಮಂತರು ಆದ ಆ ಪಾಂಡವರು ನನ್ನ ಸಹೋದರರೆಂಬ ಸತ್ಯವನ್ನರಿದೆ. ಶಿವ 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 ಶಿವ, ಏನಿದು ವಿಚಿತ್ರ ಧಾರಣ ನನ್ನ ಜೀವನ. ನಾನು ಕೌತೆಯಲ್ಲಿದ್ದರೂ ರಾಧೆಯನ್ನೆಂದೆನಿಸಿದೆ. ಅನನ್ಯ ಭಕ್ತಿ ಶ್ರದ್ಧೆಗಳಿಂದ ಗುರುಸೇವೆಗೈದು ಸಕಲ ವಿದ್ಯ ಪಾರಂಗತನಾದರೂ ಗುರು ಶಾಪಕ್ಕೀಡಾದೆ. ಈ ಸಮಸ್ತ ಗುರುಮಂಡಲವನ್ನದಿದ್ದು ಎಕ್ಕಚ್ಚಿ ಅಂಗರಾಜ್ಯವು ಅನ್ಯರ ಕೃಪೆಯಿಂದ ದೊರೆಯಿತು. ಸಾಧುತನದಲ್ಲಿ, ಗಂಡಸುತನದಲ್ಲಿ, ಪರಾಕ್ರಮದಲ್ಲಿ ಅನುಭವರಾದ ಧರ್ಮ ಭೀಮ ಪಾಲ್ಗೊಳ್ಳರು, ಹುಟ್ಟಿನಲ್ಲಿ ನನ್ನ ಸಹಜಾತರಿದ್ದರು, ಬದುಕಿನಲ್ಲಿ ನನ್ನ ಕಡುವೈಗಳು. ಅಗ್ರಜನಾಗಿ ನಾನು ಯಾರನ್ನ ಲಾಲಿಸಿ ಪಾಲಿಸಬೇಕಾಗಿತ್ತೋ ಅವರನ್ನೇ ನಿರ್ಮೂಲಗೊಳಿಸಲು ನನ್ನನ್ನು ನೇಮಿಸಿದೆ. ಚಕ್ರಬಿಂಬವನ್ನು ಮುರಿದ ಆ ಬಾಲವೀರ ಅಭಿಮಾನ್ಯನ ಪರಾಕ್ರಮಕ್ಕೆ ನಿಜದಲ್ಲಿ ನಾ ಹೆಮ್ಮೆ ಪಡಬೇಕಾಗಿತ್ತು. ಆದರೆ ಅಂತಹ ಕಿಶೋರ ಕೇಸರಿಯನ್ನು, ಏಕಾಂಗಿ ವೀರನನ್ನು ವಂಚಿಸಿ ಕೊಲ್ಲಲು ಸಂಚಿಗಾಯಿದೆ. ಧಿಕ್ಕಾರವೇ ಕಣವೇ ನಿನ್ನ ಈ ದುರ್ವಿಪಾತಕಕ್ಕೆ. ಒಂದು ಕಡೆ ನನ್ನ ಸಹೋದರರು, ಮತ್ತೊಂದು ಕಡೆ ತನ್ನ ತನವನ್ನೆಲ್ಲ ಕರಣಮಯವಾಗಿಸಿಕೊಂಡು ಗೌರವೇಂದ್ರ. ಒಂದು ಕಡೆ ಕರುಳಗಡೆ, ಮತ್ತೊಂದು ಕಡೆ ಗೆಳೆತನದ ಕತ್ತುಲತೆ. ನಿಜವನ್ನು ನೋಡಿದರೆ ಪಾಂಡವರು ಏಕೆ ನನ್ನ ದೊರೆ ದುರ್ಯೋಧನ ಹೆಮ್ಮೆ ಪಡಬಹುದು. ಆದರೆ ಇಂದು ನೀರಿಷ್ಟ ಗಂಭೀರ ಸನ್ನಿವೇಶದಲ್ಲಿ ಆ ನಿರ್ದಿಷ್ಟ ದೇಹವನ್ನೇ ನಂಬಿ ತನ್ನ ಛಲವನ್ನೆಲ್ಲ ಮೆರೆದಿದ್ದನು. ಆ ಛಲದಂತ ನನ್ನನ್ನು ನಾಂಬಿ ಮುರಿಯುವುದಲ್ಲದೆ ನನ್ನದೊಂದು ನಡತೆಯಿಂದ ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ಓ ಸತ್ಯ ಸೂರ್ಯದೇವ, ಇಂದು ನೀನೇ ಪ್ರತ್ಯಕ್ಷ ಸಾಕ್ಷಿ. ನನ್ನ ದೊರೆ ಮೆಚ್ಚುವ ಹಾಗೆ, ಅಚ್ಚುತನ ಅಚ್ಚರಿ ಪಡುವ ಹಾಗೆ ಕಥನ ಕಲಿಗಳ ಬರಗಳನ್ನು ಕಡೆಗಳೆದು ಒಳಗಡ ಕಪಾಳಿಗೆ ಕೂಡಿಕ್ಕುವೆನು ಕೌರವರ ಹೃದಯಕ್ಕೆ. ರಣಕಣದು ವೆಂಟೆನಿಸುವುದು ಸುವಟ ಕೋಟೆಗೆ ತೀರಿಸಿ ಮಾರಿ ಕೌರವನು ಮಾಡುವೆನು. ಬಿದ್ದರೆ ಗೆದ್ದರೆ ಹರಿಸುವ ನೆತ್ತರದಲ್ಲಿಯ ಕೌರವ ಕುಲೇಂದ್ರನ